ಬಿಗ್ ಬಾಸ್ ಕನ್ನಡ ಸೀಸನ್ 11 ಒಂದಲ್ಲ ಒಂದು ಕಾರಣದಿಂದ ಸದ್ದು ಮಾಡ್ತಾ ಇದೆ. ಮನೆ ಒಳಗಿರುವ ಸ್ಪರ್ಧಿಗಳು ಟಾಸ್ಕ್ ನಾಮಿನೇಷನ್ ವಿಚಾರವಾಗಿ ಸುದ್ದಿ ಆಗ್ತಿದ್ರೆ, ದೊಡ್ಡ ಮನೆಯಿಂದ ಆಚೆ ಬಂದವರು ಬೇರೆ ಕಾರಣಕ್ಕೆ ಸದ್ದು ಮಾಡ್ತಾ ಇದ್ದಾರೆ. ಇದೀಗ ಮಾನಸ ಟ್ರೋಲ್ಸ್ ಮೀಮ್ಸ್ಗೆ ಆಹಾರ ಆಗ್ತಿದ್ರೆ, ರಂಜಿತ್ ಲಾಯರ್ ಜಗದೀಶ್ ಹೊಡೆದಾಡಿಕೊಂಡು ಸುದ್ದಿಯಾಗಿದ್ರು. ಇದೀಗ ಹಂಸ ಬೇರೆ ಕಾರಣಕ್ಕೆ ಸುದ್ದಿ ಆಗ್ತಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಿರ್ದೇಶಕ ಆರೂರು ಜಗದೀಶ್ ಹಂಸ ಮೇಲೆ ಆರೋಪವೊಂದನ್ನ ಮಾಡಿದ್ದಾರೆ. ಇದೀಗ ನಿರ್ದೇಶಕರ ಹೇಳಿಕೆಯಿಂದ ಹಂಸ ಮೋಸ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ಅಷ್ಟಕ್ಕೂ ಹಂಸ ಮಾಡಿದ್ದೇನು? ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಮುಂದುವರಿಯಲ್ವಾ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಹಂಸ 4 ವಾರ ವೀಕ್ಷಕರಿಗೆ ಮನರಂಜನೆ ನೀಡಿದ್ರು. ದೊಡ್ಡ ಮನೆಯಲ್ಲಿ ಇರುವಷ್ಟು ದಿನ ಹವಾ ಕ್ರಿಯೇಟ್ ಮಾಡಿದ್ರು. ಇವರು ಸಖತ್ ಸದ್ದು ಮಾಡಿದ್ದು ಲಾಯರ್ ಜಗದೀಶ್ ಅವರೊಂದಿಗಿನ ಒಡನಾಟದಿಂದ. ಆದ್ರೆ ತುಸು ಬೇಗವೇ ದೊಡ್ಡ ಮನೆಯಿಂದ ಆಚೆ ಬಂದಿದ್ರು. ಮನೆಯಿಂದ ಹೊರಕ್ಕೆ ಬಂದ ಮೇಲೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿಯುವುದು ತುಂಬಾ ಕಷ್ಟವಾಗಿತ್ತು. ಅಲ್ಲಿ ಅನೇಕ ವಿಷಯಗಳನ್ನ ಕಲಿತಿದ್ದೇನೆ. ಮುಖ್ಯವಾಗಿ ಇರುವ ಟಾಸ್ಕ್ ಅಂದ್ರೆ ನಮ್ಗೆ ಪರಿಚಯವೇ ಇಲ್ಲದ ಹಲವು ವ್ಯಕ್ತಿತ್ವಗಳ ಜೊತೆ ಬದುಕೋದು ಅಂತ ಹೇಳಿದ್ರು. ಬಿಗ್ ಬಾಸ್ ಮನೆಗೆ ಹೋಗೋ ಮುನ್ನ ಊಟ ಮತ್ತು ನಿದ್ರೆ ನನಗೆ ಸವಾಲಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಹಾಗೆ ಆಗ್ಲಿಲ್ಲ. ಆದ್ರೆ ಮೊಬೈಲ್ ಇಲ್ಲದ ಕಾರಣ ತುಂಬಾ ತೊಂದರೆಯಾಯಿತು ಅಂತ ಹೇಳಿದ್ದಾರೆ. ಇದು ಬಿಗ್ ಬಾಸ್ ಹಂಸಾರ ಕಥೆಯಾದ್ರೆ, ಪುಟ್ಟಕ್ಕನ ಮಕ್ಕಳು ರಾಜಿಕತೆ ಏನು ಅಂತ ವೀಕ್ಷಕರಿಗೆ ಕಾಡ್ತಾ ಇತ್ತು. ಇದೀಗ ಶಾಕಿಂಗ್ ವಿಚಾರವೊಂದು ರಿವೀಲ್ ಆಗಿದೆ. ಇದೀಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಿರ್ದೇಶಕ ಆರೂರು ಜಗದೀಶ್ ಹಂಸ ವಿರುದ್ಧ ಆರೋಪವೊಂದನ್ನ ಮಾಡಿದ್ದಾರೆ. ಹೌದು, ದಿಢೀರ್ ಅಂತ ಪುಟ್ಟಕ್ಕನ ಮಕ್ಕಳು ರಾಜಿ ಕಾಣೆಯಾಗ್ಬಿಟ್ಟಿದ್ರು. ಸವತಿ ಪಾತ್ರಕ್ಕೆ ಜೀವ ತುಂಬಿದ್ದ ರಾಜಿ ಪಾತ್ರಧಾರಿ ಹಂಸ ಅವರನ್ನ ಕಾಣದೆ ಅಭಿಮಾನಿಗಳು ಶಾಕ್ ಆಗಿದ್ರು. ಆದ್ರೂ ಅವರನ್ನ ಬಿಗ್ ಬಾಸ್ ನಲ್ಲಿ ನೋಡಿ ತೃಪ್ತಿ ಪಟ್ಟುಕೊಂಡು ಇದೇ ಕಾರಣಕ್ಕೆ ಸೀರಿಯಲ್ ಇಂದ ಹೊರಬಂದವರು ಅಂತ ಅರಿತುಕೊಂಡ್ರು. ಆದ್ರೆ ಕುತೂಹಲದ ವಿಷಯ ಏನಂದ್ರೆ, ಪುಟ್ಟಕ್ಕನ ಮಕ್ಕಳು ನಿರ್ದೇಶಕರಿಗೂ ಹೇಳದೆ, ಯಾರಿಗೂ ಒಂದು ಮಾತನ್ನ ಹೇಳದೆ ಹಂಸ ಬಿಗ್ ಬಾಸ್ ಮನೆಗೆ ಹೋಗಿ ಸೀರಿಯಲ್ ತಂಡಕ್ಕೆ ಶಾಕ್ ಕೊಟ್ಟಿದ್ರು. ಒಂದು ಮುಖ್ಯ ಪಾತ್ರದಲ್ಲಿ ನಟಿಸುವ ನಟಿ ಹೀಗೆ ಹೇಳದೆ ಕೇಳದೆ ಹೋದ್ರೆ ಸೀರಿಯಲ್ ಗತಿ ಏನಾಗ್ಬೇಕು ಅನ್ನೋದನ್ನ ಅವರು ಗಮನಿಸಿಲ್ಲ ಅನ್ನೋ ಬಗ್ಗೆ ಇದೀಗ ಖುದ್ದು ಸೀರಿಯಲ್ ನಿರ್ದೇಶಕ ಆರೂರು ಜಗದೀಶ್ ಹೇಳಿದ್ದಾರೆ. ಯೂಟ್ಯೂಬ್ ಚಾನೆಲ್ ಸಂದರ್ಶನವೊಂದರಲ್ಲಿ ಆರೂರು ಜಗದೀಶ್ ಈ ಬಗ್ಗೆ ಮಾತನಾಡಿದ್ದಾರೆ. ನಟನೆಯ ವಿಷಯದಲ್ಲಿ ಹಂಸ ಅವರು ಟಾಪ್ 1, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಆದ್ರೆ ಹೇಳದೆ ಕೇಳದೆ ದಿಢೀರ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು. ಅವ್ರು ಯಾಕೆ ಶೂಟಿಂಗ್ಗೆ ಬರಲಿಲ್ಲ ಅನ್ನೋದು ಗೊತ್ತಿರಲಿಲ್ಲ. ಬಳಿಕ ಬಿಗ್ ಬಾಸ್ ನ ಪ್ರೋಮೋ ನೋಡಿದ ಮೇಲಷ್ಟೇ ನಮಗೆ ಗೊತ್ತಾಗಿದ್ದು ಎಂದಿದ್ದಾರೆ. ಕೆಲ ದಿನ ಅವರು ಶೂಟಿಂಗ್ಗೆ ಬರದ ಕಾರಣ ಕರೆ ಮಾಡಿದಾಗ ನನಗೆ 40 ದಿನ ರಜೆ ಬೇಕು, ಸಿನಿಮಾ ಶೂಟಿಂಗ್ಗೆ ವಿದೇಶಕ್ಕೆ ಹೋಗ್ತಿರೋದಾಗಿ ಹೇಳಿದ್ರು. ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಖುಷಿ ಆಯ್ತು. ಮಧ್ಯೆ ಬಂದು ಶೂಟಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಆದ್ರೆ ಬರ್ಲೇ ಇಲ್ಲ. ಅದ್ಯಾಕೆ ಹಾಗೆ ಮಾಡಿದ್ರು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ದಾರೆ. ಹಂಸ ಅವರು ಬಿಗ್ ಬಾಸ್ಗೆ ಹೋಗುವ ವಿಷಯ ಹೇಳಿದ್ರೆ ನಾವೇನು ಬೇಡ ಅಂತಿರ್ಲಿಲ್ಲ, ಬೇರೆ ವ್ಯವಸ್ಥೆ ಮಾಡಿಕೊಳ್ತಿದ್ವಿ. ಕಲಾವಿದರಿಗೆ ನೈತಿಕತೆ ಮುಖ್ಯ. ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ. ಇದೇ ಕಾರಣಕ್ಕೆ ಹಂಸ ವಿರುದ್ಧ ದೂರು ಕೊಟ್ಟಿದ್ದೇನೆ. ಆದ್ರೆ ಕಲಾವಿದರಿಗೆ ಎಥಿಕ್ಸ್ ಇಲ್ದಿದ್ರೆ ಕಷ್ಟ ಎಂದಿದ್ದಾರೆ ಆರೂರು ಜಗದೀಶ್. ಬಿಗ್ ಬಾಸ್ ನಿಂದ ಹೊರಕ್ಕೆ ಬಂದ ಮೇಲೆ ನಟಿಸುವಂತೆ ಕೇಳಿಕೊಂಡಿದ್ವಿ. ಲಾಯರ್ ಜಗದೀಶ್ ರಿಯಾಲಿಟಿ ಶೋಗೆಲ್ಲ ಹೋಗ್ತಾ ಇದ್ದಾರಲ್ಲ, ಇವರು ಬರಬಹುದಿತ್ತು. ಅವರನ್ನ ಸಂಪರ್ಕಿಸಿದೆವು ಕೂಡ. ಆದ್ರೆ ಅವರು ಒಪ್ಲಿಲ್ಲ. ಬಿಗ್ ಬಾಸ್ ಕಮಿಟ್ಮೆಂಟ್ ಇದೆ, ಒಪ್ಪಂದ ಆಗಿದೆ ಅಂತ ಹೇಳಿಬಿಟ್ರು ಎಂದು ಆರೂರು ಜಗದೀಶ್ ಹೇಳಿದ್ದಾರೆ. ಸ್ನೇಹ ಸಾವನ್ನಪ್ಪಿದಾಗ ರಾಜೀವ್ ಆಗ ಇರ್ಬೇಕಿತ್ತು. ಅಲ್ಲಿ ಬೇರೊಂದು ದೃಶ್ಯವಿತ್ತು. ಆದ್ರೆ ಹಂಸ ಹೇಳದೆ ಕೇಳದೆ ಹೋಗಿದ್ರಿಂದ ಅದನ್ನ ತೋರಿಸಲು ಸಾಧ್ಯವಾಗ್ಲಿಲ್ಲ ಅಂತ ಆರೂರು ಜಗದೀಶ್ ವಿವರಿಸಿದ್ದಾರೆ. ಇದೀಗ ಹಂಸ ತಮ್ಮ ತಪ್ಪನ್ನ ತಿದ್ದಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರಾ ಅಥವಾ ಈ ಬಗ್ಗೆ ಸ್ಪಷ್ಟನೆ ಕೊಡ್ತಾರಾ ಅಂತ ಕಾದು ನೋಡ್ಬೇಕು. ನಮಸ್ಕಾರ.